ಆಸ್ಟ್ರೇಲಿಯಾದಿಂದ ವಿಮಾನ ಬಂದು ಅಲ್ಲಿ ಇಳಿತು. ಒಬ್ಬೊಬ್ಬರ ಪ್ರಯಾಣಿಕರು ಇಳಿತಾ ತಮ್ಮ ಲಗೇಜ್ ತೆಗೆದುಕೊಳ್ತಾ ಮೆಲ್ಲಗನೆ ಹೊರಗಡೆ ಬರ್ತಿದ್ದಾರೆ. ಅದೇ ಸಮಯದಲ್ಲಿ ಹೈದರಾಬಾದ್ನ ಹೆದ್ದಾರಿಯಲ್ಲಿ ಒಂದು ಕಾರ್ ಅತ್ಯಂತ ವೇಗವಾಗಿ ನುಗ್ಗಿ ಬರ್ತಾ ಇದೆ. ಆ ಕಾರಿನ ಮುಂದೆ ರಕ್ಷಣೆಗಾಗಿ 2 ಕಾರುಗಳು, ಹಿಂದೆ ಸೆಕ್ಯೂರಿಟಿಗಾಗಿ 10 ಕಾರುಗಳು, ಅಕ್ಕಪಕ್ಕದಲ್ಲಿ 4 ಬೈಕ್ಗಳಿವೆ. ತುಂಬ ಕೋಪ ಮತ್ತು ಆವೇಶದಿಂದ ಸ್ಟೇರಿಂಗ್ ತಿರುಗಿಸ್ತಿದ್ದಾನೆ ಅಮರೇಂದ್ರ ವರ್ಮ. ಅವನ ಪಕ್ಕದಲ್ಲಿ ಕೂತಿರೋದಾದಾಗೆ ಆ ವೇಗವನ್ನು ನೋಡಿ ಭಯ ಆಗ್ತಾ ಇದೆ. ಆದರೆ ಆ ಭಯವನ್ನು ಹೊರಗೆ ತೋರಿಸ್ಕೊಳ್ದೆ ಅಮರೇಂದ್ರ ವರ್ಮನ ಮೇಲಿರೋ ನಂಬಿಕೆಯಿಂದ ಸುಮ್ಮನೆ ಹಾಗೆ ಕೂತಿದ್ದಾನೆ. ಅಮರೇಂದ್ರ ವರ್ಮ ಎಲ್ಲೂ ನಿಲ್ತಾನೇ ಇಲ್ಲ, ವೇಗವಾಗಿ ನುಗ್ತಿದ್ದಾನೆ. ಅದು ಸಾಲದೆಂಬಂತೆ ಟ್ರಾಫಿಕ್ ಸಿಗ್ನಲ್ಗಳು ಇಲ್ಲದಂತೆ ಅವನ ರಕ್ಷಣಾ ಸಿಬ್ಬಂದಿ ಎಲ್ಲವನ್ನೂ ಮೊದಲೇ ವ್ಯವಸ್ಥೆ ಮಾಡ್ತಿದ್ದಾರೆ. ಯಾರೋ ಪ್ರಧಾನಮಂತ್ರಿಯೇ ಬರ್ತಿರುವಾಗ ಅಕ್ಕಪಕ್ಕದ ಜನರನ್ನು ತಡೆದು ನಿಲ್ಲಿಸುವಂತೆ ಅಮರೇಂದ್ರ ವರ್ಮನ ಕಾರುಗಳು ಬರ್ತಿದ್ರೆ ಪೊಲೀಸರು ಎಲ್ಲರನ್ನೂ ಹಾಗೆ ತಡೆದು ನಿಲ್ಲಿಸ್ತಿದ್ದಾರೆ. ಏನಿದು, ಯಾರವನು, ಅವನಿಗೆ ಯಾಕೆ ಇಷ್ಟೊಂದು ಬಿಲ್ಡಪ್ ಕೊಡ್ತಿದ್ದಾರೆ ಅಂತ ರಸ್ತೆಯಲ್ಲಿದ್ದ ಒಬ್ಬ ವ್ಯಕ್ತಿ ಕೇಳ್ತಿದ್ದಾಗ ಪಕ್ಕದಲ್ಲಿದ್ದವನು ಅವನ ಬಾಯನ್ನು ಮುಚ್ಚಿಸ್ದ. ಬಾಯಿ ಮುಚ್ಕೊ ಅಣ್ಣ, ಅವನು ಕೇಳಿಸ್ಕೊಳ್ಳಿಲ್ಲ ಅಷ್ಟೇ ಸಾಕು, ಇಲ್ದಿದ್ರೆ ಈ ಹೊತ್ತಿಗೆ ನಿನ್ನ ಹೆಣ ಸ್ಮಶಾನದಲ್ಲಿರ್ತಿತ್ತು ಅಂದ. ಆದರೂ ನನಗ್ಯಾಕೆ ಬಿಡಿ, ಆರಾಮಾಗಿ ಆಫೀಸ್ಗೆ ಹೋಗಿ ಕೆಲಸ ಮುಗಿಸಿ ಸಂಜೆ ಮನೆಗೆ ಹೋಗೋನು ನಾನು. ಯಾರು ಹೇಗೆ ಹೋದರೆ ನನಗೇನು ಅಂತ ಅವನು ಸುಮ್ಮನಾದ. ಆದರೆ ಇವನನ್ನು ನೋಡಿ ಎಲ್ಲರೂ ಯಾಕೆ ಇಷ್ಟೊಂದು ಹೆದರ್ತಿದ್ದಾರೆ ಎಂಬುದು ಮಾತ್ರ ಅವನಿಗೆ ಸ್ವಲ್ಪನೂ ಅರ್ಥನೇ ಆಗಲಿಲ್ಲ. ಸರ್, ಇನ್ನು ಸ್ವಲ್ಪ ದೂರದಲ್ಲಿ ಟ್ರಾಫಿಕ್ನಲ್ಲಿ ನಿಲ್ಲಬೇಕಾಗಬಹುದು, ಯಾಕಂದರೆ CM ಕಾರ್ ಬರ್ತಿದೆ ಅಂತ ಎಲ್ಲ ಕಡೆ ಟ್ರಾಫಿಕ್ ನಿಲ್ಲಿಸಿದ್ದಾರೆ ಅಂತ ಪಕ್ಕದಲ್ಲಿದ್ದ ಸಿಬ್ಬಂದಿ ಹೇಳ್ದ. ಇಲ್ಲ, ನಾನು ನಿಲ್ಲೋದಕ್ಕೆ ಸಾಧ್ಯನೇ ಇಲ್ಲ ಎನ್ನುತ್ತಾ ಫೋನ್ ತೆಗೆದುಕೊಂಡು ಪಕ್ಕದಲ್ಲಿದ್ದ ದಾದಾ ಫೋನ್ ಕೊಟ್ಟು ಮತ್ತೆ ಡ್ರೈವಿಂಗ್ ಕಡೆ ಗಮನ ಹರಿಸ್ದ. ಅಮರೇಂದ್ರ ವರ್ಮನ ಕಣ್ಸನ್ನಿಗೆ ಸಾಕು ಅವನು ಏನು ಮಾಡೋದಕ್ಕೆ ಹೊರಟಿದ್ದಾನೆ ಅಂತ ದಾದಾಗೆ ಅರ್ಥ ಆಯಿತು. ತಕ್ಷಣ ಮುಖ್ಯಮಂತ್ರಿಗಳಿಗೆ ಲೈನ್ ಕನೆಕ್ಟ್ ಮಾಡ್ದ. ಅಲ್ಲಿಂದ ಫೋನ್ ಬರ್ತಿದ್ದಂತೆ ಮುಖ್ಯಮಂತ್ರಿಗಳ ರಕ್ಷಣಾ ಸಿಬ್ಬಂದಿಗೆ ನಡುಕ ಶುರುವಾಗಿ ದಾದಾ ಫೋನ್ ಮಾಡ್ತಿದ್ದಾರೆ ಅಂತ CM ಕೈ ಕೊಟ್ಟರು. ಅಬ್ಬಾ, ಈತ ಯಾಕೆ ಫೋನ್ ಮಾಡ್ತಿದ್ದಾನೆ, ಮತ್ತೆ ಏನಾಯ್ತೋ ಏನೋ ಅಂತ ಮುಖ್ಯಮಂತ್ರಿಗಳು ಗಾಬರಿಯಿಂದ ಫೋನನ್ನು ಇಸ್ಕೊಂಡು, ಹೇಳಿದಾದವ್ರೆ ಏನು ವಿಷಯ, ಹೇಗಿದ್ದೀರ ನೀವು ಅಂತ ಕೇಳಿದ್ರು. ನಾವು ಚೆನ್ನಾಗಿದ್ದೀನಿ, ಅಮರೇಂದ್ರ ವರ್ಮ ವಿಮಾನ ನಿಲ್ದಾಣಕ್ಕೆ ಹೋಗ್ತಿದ್ದಾನೆ, ಅಲ್ಲೆಲ್ಲೂ ಕೂಡ ಟ್ರಾಫಿಕ್ ನಿಲ್ಲುವಂತಿಲ್ಲ. ನೀವು ಕೂಡ ಈಗ ಹೊರಗೆ ಬರ್ತಾ ಇರೋದ್ರಿಂದ ಟ್ರಾಫಿಕ್ ಜಾಮ್ ಆಗೋ ಸಾಧ್ಯತೆ ಇದೆ. ಹಾಗಾಗಿ 10 ನಿಮಿಷದ ನಂತರ ನೀವು ಹೊರಡಿ, ಅಷ್ಟರೊಳಗೆ ನಾವು ಹೊರಟು ಹೋಗ್ತೀವಿ. ಜೊತೆಗೆ ಅಲ್ಲಿ ಟ್ರಾಫಿಕ್ ಕೂಡ ಕ್ಲಿಯರ್ ಮಾಡಿಸಿ ಅಂತ ಮುಖ್ಯಮಂತ್ರಿಗಳಿಗೆ ಆರ್ಡರ್ ಮಾಡ್ದ ದಾದಾ. ಹಾಂ ಆಗಲಿ ದಾದಾವ್ರೆ, ಖಂಡಿತ ಅನ್ನುತ್ತಾ ಫೋನ್ ಇಟ್ಟು ಬೇಗನೆ ಆದೇಶಗಳನ್ನ ನೀಡಿ ಅಮರೇಂದ್ರ ವರ್ಮ ಬರೋ ದಾರಿಯಲ್ಲಿ ಎಲ್ಲೂ ಟ್ರಾಫಿಕ್ ನಿಲ್ಲದಂತೆ ಕ್ಲಿಯರ್ ಮಾಡಿಸಿದ್ರು. ಇದೆಲ್ಲವೂ ಕ್ಷಣಾರ್ಧದಲ್ಲಿ ನಡೆದು ಹೋಯಿತು. ಎಲ್ಲಿ ಕಾರ್ ನಿಲ್ಲಬೇಕಾಗಬಹುದು ಅಂತ ಸಿಬ್ಬಂದಿ ಹೇಳಿದ್ರೋ ಅಲ್ಲಿ ಒಂದು ಕ್ಷಣವೂ ನಿಲ್ಲದೆ ಕನಿಷ್ಠ ಕಾರಿನ ವೇಗವನ್ನೂ ಕೂಡ ಕಡಿಮೆ ಮಾಡದೆ ಹೊರಟು ಹೋದ. ತಕ್ಷಣ ಅಮರೇಂದ್ರ ವರ್ಮನ್ ತುಟಿ ಮೇಲೆ ಒಂದು ಕ್ರೂರವಾದ ನಗು ಮೂಡಿತು. ಕೊನೆಗೂ ಕಾರು ವಿಮಾನ ನಿಲ್ದಾಣದ ಮುಂದೆ ಬಂದು ನಿಂತ್ಕೊಂತು. ಕಾರ್ನಿಂದ ಇಳಿದು ಒಳಗೆ ನಡೆದು ಬರ್ತಿದ್ದಾನೆ. ಅಲ್ಲಿದ್ದ ಜನರೆಲ್ಲರೂ ದಾರಿ ಬಿಟ್ಟು ಪಕ್ಕಕ್ಕೆ ಸರಿದ್ರು. ಒಬ್ಬರು ಅವನಿಗೆ ಎದುರಾಗಲಿಲ್ಲ. ಸಿಂಹ ನಡೆದು ಬರುವಂತೆ ಇತ್ತು ಆ ದೃಶ್ಯ. ಸೆಕ್ಯೂರಿಟಿ ಅವನನ್ನು ಫಾಲೋ ಮಾಡ್ತಿದ್ರು. ಪಕ್ಕದಲ್ಲಿ ಹಿಂದೆ ಎಲ್ಲ ಇದ್ದರು. ವಾಹ್, ಹೇಗಿದ್ದಾನಲ್ವಾ, ಅದ್ಭುತವಾಗಿದ್ದಾನೆ ಅಂತ ಹುಡುಗಿಯರು ಮಾತಾಡ್ಕೊಳ್ಳುವ ಧ್ವನಿ ಕೇಳಿಸ್ತು. ಆದರೆ ಅಮರೇಂದ್ರ ವರ್ಮ ಅವರ ಕಡೆ ಕಣ್ಣೆತ್ತು ಕೂಡ ನೋಡದೆ ಹೊರಟು ಹೋದ. ಅಬ್ಬಾ, ಎಷ್ಟು ಚೆನ್ನಾಗಿದ್ದಾನೆ, ಪೂರ್ತಿ ಕಪ್ಪು ಬಣ್ಣದ ಉಡುಪಿನಲ್ಲಿ, ಕೋಟ್ ಕೂಡ ಪಕ್ಕಕ್ಕೆ ಹಾರಿ ಹೋಗದಂತೆ ಬಟನ್ ಹಾಕಿ, ಮೈಕಟ್ಟು ಸರಿಯಾಗಿ ಕಾಣಿಸುವಂಥ ಟೈಟ್ ಡ್ರೆಸ್ನಲ್ಲಿ ಎಷ್ಟು ಅಂದವಾಗಿದ್ದಾನೆ ಅಂತ ಅವರಿಬ್ಬರು ಮಾತಾಡ್ಕೊಳ್ತಿದ್ದಾಗ ಸೆಕ್ಯೂರಿಟಿ ಸಿಬ್ಬಂದಿ ಒಂದು ತೀಕ್ಷ್ಣ ನೋಟ ಬೀರಿದ್ದಕ್ಕೆ ಅವರೆಲ್ಲರೂ ಸೈಲೆಂಟ್ ಆಗಿಬಿಟ್ರು. ಹಾಗೆ ಬಂದ ಅಮರೇಂದ್ರ ವರ್ಮ ಆಗಷ್ಟೇ ವಿಮಾನದಿಂದ ಇಳಿದು ತನ್ನ ಸಾಮಾನುಗಳನ್ನ ಹಿಡ್ಕೊಂಡು ಎತ್ತ ಹೋಗಬೇಕು ಅಂತ ನೋಡ್ತಿದ್ದ ಒಬ್ಬ ಹುಡುಗಿಯನ್ನು ಕಂಡ. ಅಷ್ಟೇ ವೇಗವಾಗಿ ಹೋಗಿ
ಆ ಹುಡುಗಿ ಕೈಯನ್ನು ಜೋರಾಗಿ ಎಳ್ಕೊಂಡು ಹೋಗೋದಕ್ಕೆ ಆರಂಭಿಸ್ದ. ಏಯ್, ಯಾರು ನೀನು? ನನ್ನ ಕೈ ಬಿಡು, ನನ್ನೆಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಅಂತ ಅವಳು ಬಿಡಿಸ್ಕೊಳ್ಳೋದಕ್ಕೆ ಒದ್ದಾಡಿದ್ಲು. ನಿಜಕ್ಕೂ ನನ್ನನ್ನು ಹೀಗೆ ಮುಟ್ಟೋದಕ್ಕೆ ನಿನಗೆ ಎಷ್ಟು ಧೈರ್ಯ? ಇನ್ನು ಅವಳ ಕೈಯಲ್ಲಿದ್ದ ಸಾಮಾನುಗಳನ್ನ ಬೇರೆ ಸಿಬ್ಬಂದಿ ತರ್ತಾ ಇದ್ರು. ಅವಳು ನನ್ನ ಸಾಮಾನು ಅಂತ ಕೂಗ್ತಿದ್ರು. ಅವರು ಗಬಗಬನೆ ಮುಂದೆ ಹೋಗಿದ್ದರಿಂದ, ಹೋದರೆ ಹೋಗಲಿ ಸಾಮಾನು, ಇವನು ನನ್ನನ್ನು ಕೇಳ್ಕೊಂಡು ಹೋಗ್ತಿದ್ದಾನಲ್ಲ, ಬಿಡು, ಏನಿದು ನೀನು ಮಾಡ್ತಿರೋ ದೌರ್ಜನ್ಯ, ಬಿಡು ನನ್ನನ್ನು, ಕಾಪಾಡಿ, ಸೆಕ್ಯೂರಿಟಿ, ಪೊಲೀಸ್ ಅಂತ ಎಲ್ಲರನ್ನು ಕೂಗಿ ಕರೆದಲು ಸಾತ್ವಿಕ. ವಿಮಾನ ನಿಲ್ದಾಣದ ಅಧಿಕಾರಿಗಳು ಅಲ್ಲಿಗೆ ಬಂದು ಅಡ್ಡವಾಗಿ ನಿಂತರು. ಅಷ್ಟೇ, ಒಂದೇಟು ಬಿತ್ತು. ಅಷ್ಟೇ, ಅವನಷ್ಟು ದೂರ ಹೋಗಿ ಕೆಳಗೆ ಬಿದ್ದ. ಬಾಯಿಂದ ರಕ್ತ ಬರೋದಕ್ಕೆ ಆರಂಭಿಸ್ತು. ಅಷ್ಟೇ, ಸಹಾಯಕ್ಕೆ ಬರಬೇಕು ಅಂದ್ಕೊಂಡವ್ರು ಕೂಡ ಯಾರೂ ಬರದೆ ಹಾಗೆ ನಿಂತುಬಿಟ್ರು. ಪಾಪ, ಅವನ ಬಿಳಿ ಬಟ್ಟೆ ಎಲ್ಲ ಕೆಂಪಾಗಿ ಹೋಗಿತ್ತು. ನಿಜಕ್ಕೂ ನೀನು ಮನುಷ್ಯನಾ? ಹಾಗೆ ಹೊಡಿತಿದೆಯಲ್ಲ, ನಿಜಕ್ಕೂ ನೀನು ಯಾರು? ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ನನ್ನ ಬಿಟ್ಟುಬಿಡು ಅಂತ ಒದ್ದಾಡ್ತಿದ್ದಾಳೆ, ಕಿರ್ಸ್ತಾ ಇದ್ದಾಳೆ. ಆದರೆ ಅಮರೇಂದ್ರ ವರ್ಮ ಕೇಳ್ತಾ ಇಲ್ಲ. ಅವಳ ಕೈ ಹಿಡಿದು ಎಳ್ಕೊಂಡು ಹೋಗ್ತಿದ್ದಾನೆ. ಹಲೋ ಮ್ಯಾನ್, ನನ್ನ ಬಿಡು ಅಂತ ಕೂಗಾಡ್ತಿದ್ದಾಳೆ ಸಾತ್ವಿಕ. ಎಳ್ಕೊಂಡು ಬಂದು ಕಾರ್ನೊಳಗೆ ಎಸ್ದ. ಅವಳು ಬಾಗಿಲು ತೆರೆಯೋಷ್ಟಳ ಅಮರೇಂದ್ರ ವರ್ಮ ಕೂಡ ಕಾರ್ ಹತ್ತಿ ಲಾಕ್ ಮಾಡಿಬಿಟ್ಟಿದ್ದ. ಅವನು ಯಾರು? ತನ್ನನ್ನು ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾನೆ? ತನ್ನನ್ನು ಏನು ಮಾಡ್ತಾನೋ ಅಂತ ಸಾತ್ವಿಕ ತುಂಬ ಹೆದರಿದ್ಲು. ನಿಜಕ್ಕೂ ನೀನು ಯಾರು? ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ನೀನು? ಏನಾದರೂ ಒಂದು ಮಾತಾಡಬೇಕಲ್ವಾ? ಏಯ್, ನನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ, ನನಗೆ ಕರಾಟೆ ಬರುತ್ತೆ, ಒಂದೇ ಒಂದು ಪಂಚ್ ಕೊಟ್ಟರೆ ಸತ್ತು ಹೋಗ್ತೀಯ, ಮರ್ಯಾದೆಯಿಂದ ನನ್ನ ಬಿಟ್ಬಿಡು, ಆಮೇಲೆ ಅನಾವಶ್ಯಕವಾಗಿ ನನ್ನ ಹಿಡಿದೆ ಅಂತ ನೀನೇ ಪಶ್ಚಾತ್ತಾಪ ಪಡ್ತೀಯ. ಮರ್ಯಾದೆಯಿಂದ ಕಾರ್ ನಿಲ್ಲಿಸು, ನಾನು ಇಳಿಬೇಕು ಅಂತ ಅಮರೇಂದ್ರ ವರ್ಮನನ್ನು ಬೆದರಿಸೋದಕ್ಕೆ ಶುರು ಮಾಡಿದ್ಲು ಸಾತ್ವಿಕ. ಅವನು ಅವಳ ಕಡೆ ಒಂದು ನೋಟ ಬೀರದೆ ಕಾರ್ ಚಲಾಯಿಸಲೇ ಇದ್ದ. ಹಿಂದೆ ಕೂತಿದ್ದ ದಾದಾ ಮಾತ್ರ ಅವರಿಬ್ಬರನ್ನ ಗಮನಿಸ್ತಾ ಇದ್ದ. ಕಾರ್ ನಿಲ್ಲಿಸಪ್ಪ, ಈ ದಿನ ನಮ್ಮ ತಂದೆ ಹುಟ್ಟುಹಬ್ಬ, ಅವರಿಗಾಗಿ ಕೇಕ್ ತೊಗೊಂಡು ಹೋಗಬೇಕು, ಕಾರ್ ನಿಲ್ಲಿಸು ಅಂತ ಜೋರಾಗಿ ಕೂಗಾಡ್ತಿದ್ದಾಳೆ ಸಾತ್ವಿಕ. ಅವನು ತನ್ನ ಜೇಬಿನಿಂದ ಗನ್ ತೆಗೆದು ಹಾಗೆ ಸುಮ್ಮನೆ ಹಿಡ್ಕೊಂಡ. ಅಷ್ಟೇ, ಪಿಸ್ತೂಲ್ ನೋಡಿದ ತಕ್ಷಣ ಸಾತ್ವಿಕ ಹೆದರಿ ಬಾಯಿ ಕೈ ಅಡ್ಡ ಇಟ್ಕೊಂಡು ಹೋಗಿ ಬಾಗಿಲಿಗೆ ಅಂಟ್ಕೊಂಡು ಬಿಟ್ಲು. ಈ ದಿನ ನನ್ನ ಡ್ಯಾಡಿ ಬರ್ಡೇ, ಕಾರ್ ನಿಲ್ಲಿಸು, ನಾನು ಕೇಕ್ ತಗೋಬೇಕು ಅಂತ ಮತ್ತೆ ಗಲಾಟೆ ಮಾಡ್ತಿದ್ದಾಳೆ ಸಾತ್ವಿಕ. ಜೇಬಿನಿಂದ ಮತ್ತೆ ಪಿಸ್ತೂಲ್ ತೆಗೆದು ಹಾಗೆ ಇಟ್ಕೊಂಡ. ಹಾಗಾಗಿ ಅವಳು ಉಸಿರೇ ಬಿಡದೆ ಕಣ್ಣು ದೊಡ್ಡದು ಮಾಡಿ ಅತ್ತ ಕಡೆ ಬಾಗಿಲಿಗೆ ಅಂಟ್ಕೊಂಡು ಬಿಟ್ಲು. ಕಣ್ಣುಗಳನ್ನ ಮಿಟುಕಿಸ್ತಾ ಹೆದರಿಕೆಯಿಂದ ನೋಡಿದ್ಲು ಸಾತ್ವಿಕ. ಪಿಸ್ತೂಲ್ ಒಳಗಿಟ್ಟು ಕಾರಿನ ವೇಗವನ್ನು ಹೆಚ್ಚಿಸ್ದ. ಅಯ್ಯೋ ದೇವರೇ, ನಿಜಕ್ಕೂ ಏನಾಗ್ತಿದೆ ಇಲ್ಲಿ? ಇವನು ಯಾರು ಅಂತಲೇ ನನಗೆ ಗೊತ್ತಿಲ್ಲ, ನನ್ನನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದಾರೋ ಗೊತ್ತಾಗ್ತಿಲ್ಲ. ಏನಾದರೂ ಮಾತಾಡಿದ್ರೆ ಗನ್ ತೆಗಿತಾನೆ, ಕನಿಷ್ಠ ಕಾರಿನಿಂದ ಇಳಿಯೋದಕ್ಕೂ ಕೂಡ ಆಗದಂತೆ ಲಾಕ್ ಮಾಡಿಬಿಟ್ಟಿದ್ದಾನೆ. ನಿಜಕ್ಕೂ ಇವನು ಯಾರಪ್ಪ ಅಂದ್ಕೊಳ್ತಾ ಅಳೋ ಮುಖ ಮಾಡಿಕೊಂಡು ಅವನನ್ನೇ ನೋಡ್ತಾ ಇದ್ದಾಳೆ ಸಾತ್ವಿಕ. ಕಾರ್ ಓಡಿಸ್ತಿರುವಾಗ ಫೋನ್ ಬಂತು. ಅಮರೇಂದ್ರ ವರ್ಮ ಫೋನ್ ಎತ್ತಿದ. ಆ ಕಡೆಯಿಂದ ಏನು ಮಾತಾಡಿದ್ರೂ ಗೊತ್ತಾಗಲಿಲ್ಲ. ಆದರೆ ಇವನ ಮುಖ ಮಾತ್ರ ಕೋಪದಿಂದ ಬದಲಾಗಿ ಕಾರನ್ನು ಇನ್ನೂ ವೇಗವಾಗಿ ಓಡಿಸೋದಕ್ಕೆ ಶುರು ಮಾಡ್ದ. ಆ ಅತಿ ವೇಗಕ್ಕೆ ಸಾತ್ವಿಕ ಹೆದರ್ತಾ ಕಾರಿನ ಬಾಗಿಲನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಲು. ಸಾಯಿಸ್ತಾನೋ ಅಥವಾ ಬದುಕಿಸ್ತಾನೋ ಅಂತ ದೇವರನ್ನು ಬೇಡ್ಕೊಳ್ತಿದ್ಲು. ಅಚಾನಕ್ಕಾಗಿ ಹಿಂದೆ ತಿರುಗಿ ನೋಡಿದಾಗ ಅಲ್ಲೊಬ್ಬ ವಯಸ್ಸಾದ ದೊಡ್ಡ ಮನುಷ್ಯ ಕಂಡ. ಗಡ್ಡ ಎಲ್ಲ ಬೆಳ್ಳಗಾಗಿ, ಕೂದಲು ಬೆಳ್ಳಗಾಗಿ, ಪೂರ್ತಿ ಮುದುಕನಂತೆ ಕಾಣ್ತಿದ್ದ. ಹಾಗಿದ್ರೂ ತುಂಬ ಗಟ್ಟಿಯಾಗಿ ಕಾಣ್ತಿದ್ದ. ಅವನನ್ನು ನೋಡಿದ ತಕ್ಷಣ ಹಾಯ್ ಅನ್ನುವಂತೆ ಕೈ ಬೀಸಿದ್ಲು ಸಾತ್ವಿಕ. ದಾದಾ ನಸುನಗುತ್ತಾ ಉತ್ತರಿಸಿದ್ನೇ ಹೊರತು ಮಾತಾಡಲಿಲ್ಲ. ಒಂದು ವೇಳೆ ಇವರು ಹುಡುಗಿಯರನ್ನು ಕಿಡ್ನ್ಯಾಪ್ ಮಾಡಿ ದುಬೈಗೆ ಮಾರೋ ಗ್ಯಾಂಗ್ ಇರ್ಬೋದಾ ಅಂತ ಮನಸ್ಸಲ್ಲಿ ಅಂದ್ಕೊಳ್ಬೇಕಾದ ಮಾತನ್ನು
ಜೋರಾಗಿ ಆಡ್ಬಿಟ್ಲು ನಮ್ಮ ಹುಡುಗಿ. ಅಮರೇಂದ್ರ ವರ್ಮ ಗಂಭೀರವಾಗಿ ಅವಳ ಕಡೆ ಒಂದು ನೋಟ ಬೀರದೆ ಡ್ರೈವಿಂಗ್ ಕಡೆ ಗಮನ ಹರಿಸ್ದ. ಇದು ಅನ್ಯಾಯ ಅಲ್ವ ದೇವ್ರೆ, ನೀನು ಕೂಡ ನನ್ನ ಕಾಪಾಡಲ್ವಾ? ಯಾರು ಅಂತ ಗೊತ್ತಿಲ್ಲ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ, ಯಾಕೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತಲೂ ಗೊತ್ತಿಲ್ಲ, ಇವ್ರು ನನ್ನನ್ನು ಏನು ಮಾಡ್ತಾರೋ ಅದೂ ತಿಳಿತಿಲ್ಲ, ಏನಪ್ಪ ಮಾಡಲಿ ಅಂತ ಎರಡೂ ಕೈಗಳನ್ನ ಮೇಲೆ ಕೆತ್ತಿ ದೇವರನ್ನು ಪ್ರಾರ್ಥಿಸ್ತಿದ್ಲು ಸಾತ್ವಿಕ. ಅಮರೇಂದ್ರ ವರ್ಮ ಒಂದೇ ಒಂದು ತೀಕ್ಷ್ಣ ನೋಟ ಬೀರಲು ಸೈಲೆಂಟಾಗಿರು ಅಂತ ಸನ್ನೆ ಮಾಡ್ದ. ಯಾಕೋ ತಿಳಿಲಿಲ್ಲ, ಅದನ್ನು ಅರ್ಥ ಮಾಡಿಕೊಂಡು ಸಾತ್ವಿಕ ಸೈಲೆಂಟ್ ಆಗಿಬಿಟ್ಲು. ವೇಗವಾಗಿ ಹೋಗ್ತಿದ್ದ ಕಾರು ಊರಿನ ಕೊನೆಗೆ ತಲುಪ್ತು. ಅಯ್ಯೋ, ಊರಿನ ಕೊನೆಗೆ ಕರ್ಕೊಂಡು ಬಂದಿದ್ದಾನೆ, ಏನೂ ಮಾಡಲ್ಲ ತಾನೇ ಅಂತ ರಂಗಿನ ಅನುಮಾನಗಳು ಬರ್ತಿದ್ವು ಸಾತ್ವಿಕಾಳಿಗೆ. ಊರಿಗೆ ದೂರವಿದ್ದ ಒಂದು ದೊಡ್ಡ ಫಾರ್ಮ್ ಹೌಸ್ ಹತ್ರ ಬಂದರು. ಅಲ್ಲಿನ ರಕ್ಷಣಾ ಸಿಬ್ಬಂದಿ ತಡೀತಿದ್ರು ಕೇಳದೆ ಆ ದೊಡ್ಡ ಫಾರ್ಮ್ ಹೌಸ್ ಗೇಟನ್ನು ಕಾರ್ನಿಂದಲೇ ಡಿಕ್ಕಿ ಹೊಡೆದು ಮುರ್ಕೊಂಡು ಒಳಗಡೆ ಹೋದ ಅಮರೇಂದ್ರ ವರ್ಮ. ವೇಗವಾಗಿ ಒಳಗೆ ಬಂದು ಕರೆಕ್ಟಾಗಿ ಅವರ ಮನೆಯ ಮೆಟ್ಟಲುಗಳ ಹತ್ತಿರ ಕಾರನ್ನು ನಿಲ್ಲಿಸ್ದ. ಆ ಮನೆ ಯಾರದ್ದು ಎಂಬುದು ಸಾತ್ವಿಕಾಳಿಗೆ ಗೊತ್ತೇ ಇರಲಿಲ್ಲ. ಮೆಲ್ಲನೆ ಕಣ್ಬಿಟ್ಟು ನೋಡಿದ್ಲು. ಅಮರೇಂದ್ರ ವರ್ಮ ಕಾರ್ನಿಂದ ಇಳಿದು ಎರಡು ಕೈಗಳನ್ನ ಜೇಬ್ನಲ್ಲಿ ಇಟ್ಟುಕೊಂಡು ಕೋಪದಿಂದ ನೋಡ್ತಾ ಇದ್ದಾನೆ. ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿದ್ದಾನೆ ಅಂದ್ಕೊಳ್ತಾ ನಡೀತಾ ಇರೋದನ್ನು ನೋಡ್ತಾ ಇದ್ದಾಳೆ ಸಾತ್ವಿಕ ಸುಮ್ಮನೆ. ಎಷ್ಟು ಧೈರ್ಯ ನಿನಗೆ ನಮ್ಮ ಮನೆಗೆ ಬರೋದಕ್ಕೆ ಅಂತ ಒಬ್ಬ ವ್ಯಕ್ತಿ ಅಮರೇಂದ್ರ ವರ್ಮನ ಮೇಲೆ ನುಗ್ಗಿ ಬಂದ. ಅಷ್ಟೇ, ಅವನು ತನ್ನ ಹಿಡಿತ ಗಟ್ಟಿ ಮಾಡಿ ಒಂದೇ ಒಂದು ಪಂಚ್ ಕೊಟ್ಟ. ಅಷ್ಟೇ, ಆ ವ್ಯಕ್ತಿ ನೆಲ ಕಚ್ಚಿಬಿಟ್ಟ. ಅದನ್ನು ನೋಡಿದ ತಕ್ಷಣ ಸಾತ್ವಿಕಾಳ ಕಣ್ಣುಗಳು ದೊಡ್ಡದಾದವು. ಇನ್ನೊಬ್ಬ ವ್ಯಕ್ತಿ ಬಂದ. ಆ ವ್ಯಕ್ತಿ ಕೈಯನ್ನು ಹಿಡಿದು ಹಿಂದಕ್ಕೆ ತಿರುಗಿಸ್ದ. ಎಲುಬುಗಳೆಲ್ಲ ಮುರಿಯುವಂತೆ ಪಟಪಟ ಅಂತ ಶಬ್ದ ಆಯಿತು. ಇವನು ಫೈಟಿಂಗ್ನಲ್ಲಿ ಬ್ಯುಸಿ ಇದ್ದಾನೆ, ನಾನು ಮೆಲ್ಲಗೆ ತಪ್ಪಿಸ್ಕೊಳ್ಬಹುದು ಅಂದ್ಕೊಂಡ್ಳು. ಅಮರೇಂದ್ರ ವರ್ಮ ಇಳಿಯಲು ಡೋರ್ ಓಪನ್ ಆಗಿತ್ತಲ್ವಾ, ಇತ್ತ ಹಿಂದೆ ದಾದ ಇಳಿಯೋದು ಕೂಡ ಲಾಕ್ ಓಪನ್ ಮಾಡಿದ್ರಿಂದ ಸಾತ್ವಿಕಾಳಿಗೆ ಬಾಗಿಲು ಸುಲಭವಾಗಿ ತೆರೀತು. ಅಷ್ಟೇ, ಮೆಲ್ಲನೆ ಕಾರ್ನಿಂದ ಇಳಿದು ಕಾರಿನ ಪಕ್ಕದಲ್ಲಿ ಹಡಕ್ಕಿ ಕೂತ್ಲು. ನಮ್ಮ ಮನೆಗೆ ಬಂದು ನಮ್ಮವರನ್ನೇ ಹೊಡಿತೀಯಾ ಅಂತ ಇನ್ನೊಬ್ಬ ಕೇಳ್ತಿದ್ದಾಗ ಅವನಿಗೆ ಒಂದೇ ಏಟು ಕೊಟ್ಟ. ಅವನ ಹೊಕ್ಕಂಬ ಗಟ್ಟಿಯಾಗಿ ಡಿಕ್ಕಿ ಹೊಡೆದು ಕೆಳಗೆ ಬಿದ್ದ. ಪಾಪ, ಅವನ ಹಲ್ಲುಗಳು ಕೂಡ ಕೆಳಗೆ ಬಿದ್ದಿರೋದು ಸಾತ್ವಿಕಾಳಿಗೆ ಕಾಣ್ತು. ಅಬ್ಬಾ, ಇವರಿಗೆ ಹಲ್ಲುಗಳು ಮಾತ್ರ ಉಳ್ಕೊಂಡಿವೆ, ಅದೇ ನನ್ನನ್ನು ಹೊಡೆದ್ರೆ ನನ್ನ ಪ್ರಾಣನೇ ಹೋಗಬಹುದು ಅಂತ ಸಾತ್ವಿಕಾಳಿಗೆ ಭಯಾನೇ ಆಯಿತು. ಅದಕ್ಕೆ ಈ ದುಷ್ಟನಿಂದ ತಪ್ಪಿಸ್ಕೊಂಡು ಓಡಿ ಹೋಗಬೇಕು ಅಂದ್ಕೊಳ್ತಾ ಬಾತುಕೋಳಿಯಂತೆ ಒಂದೊಂದೇ ಹೆಜ್ಜೆ ಹಿಡ್ತಾ ಹಿಂಬದಿಯ ಗೇಟಿನ ಕಡೆ ಹೋಗ್ತಾ ಇದ್ದಾಳೆ. ಯಾರು ತನ್ನನ್ನು ನೋಡಬಾರ್ದು, ಯಾರಾದರೂ ನೋಡಿದ್ರೆ ಮತ್ತೆ ಅಮರೇಂದ್ರ ವರ್ಮನಿಗೆ ಹೇಳ್ತಾರಲ್ವ, ಅದಕ್ಕೆ ಒಂದು ಹೆಜ್ಜೆ ಇಡೋದು ಮತ್ತೆ ಹಿಂದೆ ತಿರುಗಿ ನೋಡೋದು, ಹಾಗೆ ಇನ್ನೊಂದು ಹೆಜ್ಜೆ ಇಡೋದು ಮತ್ತೆ ಹಿಂದೆ ತಿರುಗಿ ನೋಡಿ ನನ್ನನ್ನು ಯಾರೂ ಗಮನಿಸ್ತಿಲ್ಲ ತಾನೇ ಅಂದ್ಕೊಂಡು ಇನ್ನೆರಡು ಹೆಜ್ಜೆ ಇಡೋದು. ಹೀಗೆ ಮೆಲ್ಲಗೆ ಹೋಗ್ತಾ ಇದ್ದಾಳೆ ಸಾತ್ವಿಕ. ಹಾಗೆ ಹೋಗ್ತಿದ್ದಾಗ ಅವಳ ಪಕ್ಕದಿಂದ ಅಲ್ಲಿದ್ದ ರೌಡಿಗಳೆಲ್ಲ ಓಡ್ತಿದ್ರು. ಯಾಕಂದರೆ ಅಮರೇಂದ್ರ ವರ್ಮ ಕೊಡೋ ಏಟುಗಳನ್ನ ತಡ್ಕೊಳ್ಳೋದಕ್ಕೆ ಆಗದೆ ಅವರು ಹೇಗೆ ಹೋದರೆ ನನಗೇನು, ನಾನು ತಪ್ಪಿಸ್ಕೊಂಡ್ರೆ ಸಾಕು ಅಂದ್ಕೊಂಡು ಅಬ್ಬಾ ಹೇಗೋ ಗೇಟ್ವರೆಗೆ ಬಂದೆ ಅಂತ ಗೇಟ್ ದಾಟಿ ಹೊರಗೆ ಹೆಜ್ಜೆ ಇಡ್ತಿದ್ದಾಗ ಟಕ್ಕನೆ ನಿಂತು ಹೋದ್ಲು. ಯಾಕಂದರೆ ಯಾರೋ ಅವಳ ಕೈಯನ್ನು ಹಿಡಿದಿದ್ರು. ಯಾರು ಹಿಡಿದಿದ್ದು ಅಂತ ಇತ್ತ ತಿರುಗಿ ನೋಡುವಷ್ಟರಲ್ಲಿ ಸಾತ್ವಿಕಾಳಿಗೆ ಒಂದೇ ಸಮನೆ ಭಯ ಶುರುವಾಯಿತು. ಅಬ್ಬಾ, ಇವನಿಂದ ತಪ್ಪಿಸ್ಕೊಂಡು ಹೋದರೆ ಸಾಕು ಅಂದ್ಕೊಂಡು ಓಡ್ತಿದ್ಲು. ಆದರೆ ತಗ್ಲು ಹಾಕೊಂಡ್ಳು. ಭಯದಿಂದ ಅವಳ ಕಣ್ಣುಗಳು ತುಂಬ ದೊಡ್ಡದಾದವು. ಹೃದಯವೇ ಜಾರಿ ಹೊಟ್ಟೆಯೊಳಗೆ ಬಂದಂತೆ ಅನ್ನಿಸ್ತು ಆಕೆಗೆ. ಯಾಕಂದರೆ ಉಗ್ರ ರೂಪದಲ್ಲಿದ್ದ ಅಮರೇಂದ್ರ ವರ್ಮನೆ ಅವಳ ಕೈ ಹಿಡಿದಿದ್ದ. ಈಗ ಸಾತ್ವಿಕಾಳಿಗೆ ನಡುಕ ಶುರುವಾಯಿತು. ಅವನು ಏನನ್ನೂ ಮಾತಾಡಲಿಲ್ಲ. ಬಂದು ಮೊದಲಿನಂತೆಯೇ ಎಳ್ಕೊಂಡು ಹೋಗಿ ಕಾರ್ನೊಳಗೆ ಎಸೆದು ಲಾಕ್ ಮಾಡ್ದ. ಅಯ್ಯೋ,
ಒಂದೇ ಒಂದು ಸೆಕೆಂಡ್ ತಪ್ಪಿಸ್ಕೊಳ್ತಿದ್ದೆ, ಮತ್ತೆ ಸಿಲುಕಿಸ್ತಲ್ಲ ಸ್ವಾಮಿ ಅಂತ ಅಂದ್ಕೊಂಡ್ಳು. ಈಗ ಮತ್ತೆ ಕಾರ್ ಸ್ಟಾರ್ಟ್ ಮಾಡಿ ವೇಗವಾಗಿ ಹೋಗ್ತಿದ್ದಾನೆ. ಕಿಟಕಿ ಬಂದ್ ಆಗಿದ್ರು ಅತ್ತ ಕಡೆ ನೋಡಿದಾಗ ಮೊದಲು ಬಂದಾಗ ದಾರಿಯೆಲ್ಲ ಖಾಲಿ ಇತ್ತು. ಈಗ ಅಮರೇಂದ್ರ ವರ್ಮನಿಂದ ಏಡ್ ತಿಂದವರೆಲ್ಲ ಕೆಳಗೆ ಬಿದ್ದಿದ್ರು. ಇವರನ್ನ ಹಾಕೊಡೋದ್ನೋ ಏನೋ ಅಂದ್ಕೊಳ್ತಿದ್ದಾಳೆ ಸಾತ್ವಿಕ. ಏನಾದರೂ ಕೇಳಬೇಕು, ಮಾತಾಡಬೇಕು ಅಂತ ಅಂದ್ಕೊಂಡ್ಳು. ಆದರೆ ಇವನು ಎಲ್ಲರನ್ನ ಹೊಡೆದಿರೋದನ್ನು ನೋಡಿ ಹೆದರಿ ತನ್ನ ಉಗುರು ಕಚ್ತಾ ಕೂತ್ಲು. ಹಿಂದೆ ತಿರುಗಿ, ಅಂಕಲ್ ನೀವಾದರೂ ಹೇಳಿ, ನಮ್ಮ ಡ್ಯಾಡಿ ಬರ್ಡೇ, ನಾನು ಕೇಕ್ ತಗೊಂಡು ಹೋಗಬೇಕು, ಅವರು ನನಗಾಗಿ ಕಾಯ್ತಿದ್ದಾರೆ, ಪ್ಲೀಸ್ ನನ್ನನ್ನು ಬಿಡೋದಕ್ಕೆ ಹೇಳಿ ಅಂದ್ಲು ಸಾತ್ವಿಕ. ಆದರೆ ದಾದಾ ಏನೂ ಮಾತಾಡದೆ ಮುಖವನ್ನು ತಿರುಗಿಸ್ಕೊಂಡ. ನಿಮ್ಮ ಮನಸ್ಸು ಕರಗ್ತಿಲ್ವಾ ಅಂಕಲ್? ಸುಮಾರು 10 ವರ್ಷಗಳಿಂದ ನಾನು ಡ್ಯಾಡಿಗೆ ದೂರ ಆಗಿ ಆಸ್ಟ್ರೇಲಿಯಾದಲ್ಲಿದ್ದೆ. ಈಗಷ್ಟೇ ಡ್ಯಾಡಿಗೋಸ್ಕರ ಬರ್ತಿದ್ದೀನಿ ನಾನು. 10 ವರ್ಷಗಳ ನಂತರ ನಮ್ಮ ಡ್ಯಾಡಿಯನ್ನು ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು. ಅದರಲ್ಲೂ ಅವರು ವಿಮಾನ ನಿಲ್ದಾಣಕ್ಕೂ ಬರಲಿಲ್ಲ. ವಿಮಾನ ನಿಲ್ದಾಣದಲ್ಲಿ ಅವರಿಗಾಗಿ ಹುಡುಕ್ತಿದ್ರೆ ಇವನು ಬಂದು ನನ್ನನ್ನು ಎಳ್ಕೊಂಡು ಬಂದ. ನಮ್ಮ ಡ್ಯಾಡಿ ನನಗಾಗಿ ಅಲ್ಲಿ ಹುಡುಕ್ತಿದ್ದಾರೋ ಏನೋ. ಪರವಾಗಿಲ್ಲ, ನಾನು ಅಲ್ಲಿ ಕಾಣಿಸ್ತಿದ್ರೆ ಮನೆಗೆ ಬರ್ತಾರೆ, ಪ್ಲೀಸ್. ಇವತ್ತು ಅವರ ಬರ್ತ್ಡೇ, ಇವತ್ತು ಅವರಿಗೆ 60 ವರ್ಷ ತುಂಬಿದೆ. ಅದಕ್ಕೆ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿ ಕೇಕ್ ತೊಗೊಂಡು ಹೋಗಬೇಕು ಅಂತ ಅಂದ್ಕೊಂಡ್ರೆ ನೀವೇನಿದು ನನ್ನನ್ನು ಹೋಗೋದಕ್ಕೆ ಬಿಡ್ತಾ ಇಲ್ವಲ್ಲ ನೀವು, ಏನು ಮಾಡೋಣ ಅನ್ನುವಂತೆ ದಾದಾ ಮುಂಭಾಗದ ಕನ್ನಡಿ ಮೂಲಕ ಅಮರೇಂದ್ರ ವರ್ಮನಿಗೆ ಸನ್ನೆ ಮಾಡ್ದ. ಕಾರ್ ನಿಲ್ಲಿಸ್ಬೇಡ ಅನ್ನುವಂತೆ ಅಮರೇಂದ್ರ ವರ್ಮ ಹೋಗ್ತಿದ್ದಾನೆ. ಇವರ ಸನ್ನೆಗಳನ್ನು ಅವಳು ಕೂಡ ಕನ್ನಡಿಯಲ್ಲಿ ನೋಡ್ತಾ ಇದ್ಲು. ಏನಿದು ಈ ಮನುಷ್ಯ, ನಮ್ಮ ತಂದೆಗೆ ಸರ್ಪ್ರೈಸ್ ಪ್ಲ್ಯಾನ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಕನಿಷ್ಠ ಕಾರ್ ಕೂಡ ನಿಲ್ಲಿಸ್ತಾ ಇಲ್ಲ ಅಂತ ಬೇಜಾರು ಮಾಡಿಕೊಂಡ್ಳು ಸಾತ್ವಿಕ. 10 ವರ್ಷಗಳಿಂದ ನಿಮ್ಮ ತಂದೆ ಮೇಲಿನ ಪ್ರೀತಿ ಎಲ್ಲಿಗೆ ಹೋಗಿತ್ತು? ಇಷ್ಟು ದಿನ ನೆನಪಾಗದ ನಿಮ್ಮ ತಂದೆ ಈಗ ನಿನಗೆ ನೆನಪಿಗೆ ಬಂದ್ರಾ ಅಂತ ಕೇಳಿದ ದಾದಾ. ಅಯ್ಯೋ, ನನಗೆ ನಮ್ಮ ಡ್ಯಾಡಿ ನೆನಪಾಗದಿರೋದು ಹೇಗೆ ಹೇಳಿ? ಯಾರಾದರೂ ಡ್ಯಾಡಿನ ಮರೆತು ಹೋಗ್ತಾರಾ? ನೆನಪಾಗದೆ ಇರ್ತಾರಾ? ಆದರೆ ನಮ್ಮಮ್ಮ ತೀರಿ ಹೋದ್ಮೇಲೆ ನನ್ನನ್ನು ಚಿಕ್ಕಪ್ಪನ ಹತ್ರ ಇಟ್ಟು ಓದಿಸಿದ್ರು. ಒಂದು ಬಾರಿಯೂ ಕೂಡ ನನಗೆ ಇಲ್ಲಿಗೆ ಬರೋದಕ್ಕೆ ಬಿಡಲೇ ಇಲ್ಲ. ನಾನೇನಾದರೂ ಬರಬೇಕು ಅಂತ ಅಂದ್ಕೊಂಡ್ರೆ ಅವರೇ ಅಲ್ಲಿಗೆ ಬಂದು ನನ್ನ ಜೊತೆ ಸಮಯ ಕಳೆದು ಹೋಗ್ತಿದ್ರೆ ಹೊರತು ನನ್ನನ್ನು ಮಾತ್ರ ಹೈದರಾಬಾದ್ ಸಿಟಿಗೆ ಬರೋದಕ್ಕೆ ಬಿಡಲೇ ಇಲ್ಲ. ಯಾಕೆ ಅಂತ ಮಾತ್ರ ನನಗೆ ಗೊತ್ತಿಲ್ಲ. ಆ ಮಾತು ಕೇಳಿದ ತಕ್ಷಣ ಮತ್ತೆ ಅವರಿಬ್ಬರು ಏನೋ ಸನ್ನೆ ಮಾಡಿಕೊಂಡ್ರು. ಆದರೆ ಅದು ಸಾತ್ವಿಕಾಳಿಗೆ ಅರ್ಥ ಆಗಲಿಲ್ಲ. ಡ್ಯಾಡಿಗಾಗಿ ನಾನು ಅಲ್ಲಿಂದ ಬಂದಿದ್ದೀನಿ, ಅವರಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು. ನೀವು ಯಾಕೆ ನನ್ನ ಕರ್ಕೊಂಡು ಹೋಗ್ತಿದ್ದೀರಾ ಅಂತ ಹೇಳ್ಬಹುದಲ್ಲ? ನಿಜಕ್ಕೂ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಯಾರು ನೀವು ಅಂತ ಮತ್ತೆ ಕೇಳೋದಕ್ಕೆ ಶುರು ಮಾಡಿದ್ಲು. ತಮಗೆ ಸಂಬಂಧ ಇಲ್ಲ ಅನ್ನುವಂತೆ ಅವರಿಬ್ಬರು ಸೈಲೆಂಟಾಗಿದ್ದರು. ಡ್ಯಾಡಿ, ನಿಮ್ಮನ್ನು ನೋಡಬೇಕು ಅಂತ ಇಲ್ಲಿವರೆಗೆ ಬಂದೆ, ಆದರೆ ನಾನು ನಿಮ್ಮನ್ನು ನೋಡೋದಕ್ಕೆ ಇವರು ಬಿಡ್ತಾರೋ ಇಲ್ವೋ ತಿಳಿತಿಲ್ಲ. ಅದರಲ್ಲೂ ಮನೆ ಕೂಡ ಬದಲಾಯಿಸಿದ್ದೀನಿ ಅಂತ ಒಂದು ಬಾರಿ ಹೇಳಿದ್ರಿ. ಹಳೆ ಮನೆ ಅಡ್ರೆಸ್ ನನಗೆ ಗೊತ್ತು, ಈಗ ಹೊಸ ಮನೆ ಎಲ್ಲಿದೆ ಅಂತಲೂ ನೀವು ನನಗೆ ಹೇಳೇ ಇಲ್ಲ. ನನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಬರ್ತಾರೆ ಅಂತ ಹೇಳಿದ್ದಕ್ಕೆ 1 ಗಂಟೆ ವೆಯ್ಟ್ ಮಾಡಿದೆ. ಮತ್ತು ಪಕ್ಕಕ್ಕೆ ಹೋದರೆ ಇಲ್ಲಿ ನಿಮ್ಮನ್ನು ಮಿಸ್ ಮಾಡ್ಕೋತೀನೋ ಅಂತ ಲಗೇಜ್ ತಗೊಂಡು ಅಲ್ಲೇ ಚೇರ್ ಮೇಲೆ ಕೂತಿದ್ದೆ. ನೀವು ಮಾತ್ರ ಬರಲಿಲ್ಲ. ಇವ್ರು ಯಾರೋ ಬಂದು ನನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಡ್ಯಾಡಿಯನ್ನು ನೋಡುವಂಥ ಅವಕಾಶ ಸಿಗುತ್ತೋ ಇಲ್ವೋ ಅಂತ ಸಾತ್ವಿಕ ಪಟಪಟನೆ ಮಾತಾಡ್ತಾನೇ ಇದ್ಲು. ಈ ಬಾರಿ ಮತ್ತೆ ಕಾರ್ ನಿಂತ್ಕೊಂತು. ಎಲ್ಲಿಗೆ ಬಂದವು? ಮತ್ತೆ ಇಲ್ಲಿ ಯಾರನ್ನು ಕೊಲೆ ಮಾಡ್ತೀರಾ? ಮತ್ತು ಯಾರನ್ನು ಹೊಡಿತೀರಾ ಅಂತ ಅಮರೇಂದ್ರ ವರ್ಮನ ಕಡೆ ನೋಡಿ ಕೇಳಿದ್ಲು ಸಾತ್ವಿಕ. ಅಮರೇಂದ್ರ ವರ್ಮ ಏನು ಮಾತಾಡದೆ ಕಾರಿಂದ ಇಳಿದು ಸಾತ್ವಿಕಾಳ ಕೈ ಹಿಡಿದು ಒಳಗಡೆ ಕರ್ಕೊಂಡು ಬಂದ.
ಒಳಗೆ ಬರ್ತಿದ್ದಂತೆ ಅಲ್ಲಿದ್ದ ವ್ಯಕ್ತಿಯನ್ನು ನೋಡಿ ಸಾತ್ವಿಕಳಿಗೆ ಶಾಕ್ ಆಯಿತು. ಯಾಕಂದರೆ ಅಲ್ಲಿದ್ದದ್ದು ಅವಳನ್ನು ಹೆತ್ತ ತಂದೆ. ಅಪ್ಪ ಅಂದ್ಕೊಳ್ತಾ ಓಡ್ತಾ ಹೋದ್ಲು. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ಎಲ್ರಿಗಿಂತ ಮೊದಲು ವಿಡಿಯೋ ನೋಡಿ. ಹಾಗೆ ದಯಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್.